ಮುಗಿಯುತ್ತದೆ. ಬದುಕು ಆರಂಭವಾಗುತ್ತದೆ. ನನ್ನ ಕೋಣೆಗೆ ಬಂದಿರು, ಅದಿನ್ನು ಮೇಲೆ ನಿನ್ನದು. ನನ್ನ ಬದುಕಿಗೆ ಬಂದಿರು, ಅದಿನ್ನು ಮೇಲೆ ನಮ್ಮಿಬ್ಬರದು. ಇಷ್ಟಕ್ಕೂ ನಿನಗೆ ನಾನೇನಾಗಬೇಕು ಪ್ರಾರ್ಥನಾ? ನನಗೆ ಗೊತ್ತಿಲ್ಲ. ಬಹುಶಃ ನಿನಗೂ ಗೊತ್ತಿರಲಾರದು. ಈಗಲೇ ಅದಕ್ಕೊಂದು ಹೆಸರಿಡುವುದು ಬೇಡ. ನಾನು ಗಂಡಸು, ನನ್ನ ಹೆಸರು ಹಿಮವಂತ್. ನೀನು ಹೆಂಗಸು, ನಿನ್ನ ಹೆಸರು ಪ್ರಾರ್ಥನಾ. ಅಷ್ಟು ವಿವರಣೆ ಸಾಕು. ಈಗ ಹೇಳು, ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರಿನ ತನಕ ನಡೆಯುತ್ತೀಯಾ? ಅತ್ತು ಹಿಮವಂತ್ ತೆಂಗಿನ ಮರವೊಂದರ ಬುಡಕ್ಕೆ ಆತು ನಿಂತು ಕೇಳಿದ್ದ. ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇಬ್ಬನಿ ಇತ್ತು. ತನ್ನ ಮನೆಯೆಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡದ್ದು 16 ದಿನ. 17ನೇ ಸಂಜೆ ಅವಳು ಚೆನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು. ಕೈಯಲ್ಲೊಂದು ಹರುಕು ಚೀಲವೂ ಇರಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ತುಂಬು ಕನಸಿತ್ತು. ನಿನಗೆ ಏನಾಗಬೇಕು ಅಂತ ಆಸೆಯಿದೆ ಪ್ರಾರ್ಥನಾ? ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೊಳಿಯಲಿ ಕಲ್ಲುಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ್ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ್ದ. ಅವಳು ಉತ್ತರಕ್ಕಾಗಿ ತಡಕಾಡಲೇ ಇಲ್ಲ. ಸರಾಗವಾಗಿ ಅವನಡೆಗೆ ತಿರುಗಿ ನೋಡಿ ಹೇಳಿದಳು, ನಾನು ಡಾಕ್ಟರ್ ಆಗಬೇಕು ಹಿಮವಂತ್. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟರು. ಅದೇನಾ ಹಿಮವಂತ್? ಅವನು ದೇವಸ್ಥಾನದ ಎದುರಿಗಿನ ಪುಷ್ಕರಣಿಯತ್ತ ನೋಡಿದ. ಸಂಜೆ ಬಿಸಿಲಿಗೆ ನೀರು ಫಳಫಳಿಸುತ್ತಿತ್ತು. ಎಣಿಸುವ ಜರೂರತ್ತೇ ಇಲ್ಲ. ಜೇಬಿನಲ್ಲಿರುವುದು 180 ರೂಪಾಯಿ. ಪ್ರಾರ್ಥನಾ ಡಾಕ್ಟರ್ ಆಗುತ್ತಾಳಾ? ದೇಗುಲದೊಳಗಿನ ದೇವರ ಬಲಭುಜದ ಮೇಲಿನಿಂದ ಒಂದು ಸಂಪಿಗೆ ಹೂ ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಘರಿಸಿಕೊಂಡಿತ್ತು. ತಥಾಸ್ತು, ಅವಳು ಡಾಕ್ಟರ್ ಆಗುತ್ತಾಳೆ, ಮಕ್ಕಳ ಡಾಕ್ಟರು. ಹಾಗಂತ ಹಿಮವಂತ್ ನಿರ್ಧರಿಸಿದ್ದ. ಹಸಿವು ಮತ್ತು ಕಾಮ ಎರಡೂ ಹಾಗೇನೆ ಪ್ರಾರ್ಥನಾ. ಅದುಮಿದಷ್ಟು ಬಾಧಿಸುತ್ತವೆ, ತಣಿಸಿದಷ್ಟು ಕೆರಳುತ್ತವೆ. ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು, ಅವು ಕ್ರಮೇಣ ತಣ್ಣಗಾಗುತ್ತವೆ. ಆಗಷ್ಟೇ ತಂದ ಇಡ್ಲಿಯ ಚೂರನ್ನು ಮುರಿದು ಬಾಯಿಗಿಟ್ಟುಕೊಳ್ಳುತ್ತಾ ಹೇಳಿದ ಹಿಮವಂತ್. ಪ್ರಾರ್ಥನಾ ಮಾತಾಡಲಿಲ್ಲ. ರಾತ್ರಿ ತನ್ನ ಒಡೆದ ಹೆಬ್ಬೆರಳಿಗೆ ಹಿಮವಂತ್ ನೀಡಿದ ಕಂಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆಯೇ ಆಲೋಚಿಸುತ್ತಾ ತಿಂಡಿ ತಿನ್ನುತ್ತಿದ್ದಳು. ಏಕೆಂದರೆ ಅವಳು ಬೆಳಿಗ್ಗೆ ಎದ್ದು ಕುಳಿತಾಗ ಅವನನ್ನೂ ಮಲಗಿದ್ದ. ಅವನ